ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ SSGDದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟೆಲ್ಲ ಆಗ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. 2 ದಿನದ ಮುಂಚೆ ನಿಮಗೆ ಒಂದು ಕೀ ಆನ್ಸರ್ ನೋಡೋದಕ್ಕೆ ಲಿಂಕನ್ನು ಅವರು ಪ್ರೊವೈಡ್ ಮಾಡಿದ್ರು, ನೋಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಇವಾಗ ಅದರದ್ದು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್, ಇದು ಎಕ್ಸ್ಪೆಕ್ಟೆಡ್ ಮಾತ್ರ ಆಗಿದೆ ಮತ್ತು ಇದು ಫಿಸಿಕಲ್ ಕಟ್ ಆಫ್ ಆಗಿರುತ್ತೆ, ಫೈನಲ್ ಕಟ್ ಆಫ್ ಆಗಿರೋದಿಲ್ಲ. ಯಾಕಂದರೆ ಫೈನಲ್ ಕಟ್ ಆಫ್ ಬೇರೆ ಇರುತ್ತೆ, ನಾರ್ಮಲೈಸೇಷನ್ ಎಲ್ಲ ಆಗಿಬಿಟ್ಟು ಬೇರೆ ಇರುತ್ತೆ. ಆದ್ದರಿಂದ ಇದು ವಿತೌಟ್ ನಾರ್ಮಲೈಸೇಷನ್ ಇಷ್ಟು ನಿಮ್ಮದು ಬರ್ತಾ ಇದ್ದರೆ ನೀವು ಖಂಡಿತ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಬೇಕು. ಇವಾಗ ನೀವು ಕೀ ಆನ್ಸರನ್ನು ಏನು ಚೆಕ್ ಮಾಡ್ಕೊಳ್ತೀರಾ, ನಿಮ್ದು ಏನಾದರೂ ಇಷ್ಟು ಬರ್ತಾ ಇದೆ ಅಂದರೆ ಖಂಡಿತ ನೀವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿ. ನಾರ್ಮಲೈಸೇಷನ್ ಆಗಿಬಿಟ್ಟು ನಿಮಗೆ ಇನ್ನೂ ಜಾಸ್ತಿ ಮಾರ್ಕ್ಸ್ಗಳು ಸಿಗ್ತಾ ಇರ್ತವೆ. ಅಂದರೆ ನಾರ್ಮಲೈಸೇಷನ್ ಅಂದರೆ ಇವಾಗ ನೀವು ಎಕ್ಸಾಂಪಲಾಗಿ GM ಅಲ್ಲಿ ನಾನು 70 ತೊಗೊಂಡಿದ್ದೀನಿ. 70 ತೊಗೊಂಡಿದ್ರೆ ನನಗೆ ನಾರ್ಮಲೈಸೇಷನ್ ಆಗಿಬಿಟ್ಟು ಮಿನಿಮಮ್ಮು 5ರಿಂದ 10 ಮಾರ್ಕ್ಸ್ ನಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಒಂದೊಂದು ಸತಿ ನಾನು 18 ಮಾರ್ಕ್ಸ್ ತೊಗೊಂಡವ್ರನ್ನೂ ಸಹ ನೋಡಿದ್ದೀನಿ, ಅಂದರೆ ನಾರ್ಮಲೈಸೇಷನಲ್ಲಿ. ಆದ್ದರಿಂದ ಮಾರ್ಕ್ಸ್ಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ನಿಮ್ಮದು ಒಂದು ಕಟ್ ಆಫ್ ಅಲ್ಲಿ ಕುದುರೋ ಚಾನ್ಸಸ್ ಇರುತ್ತೆ. ಇವಾಗ ನೀವು ವಿತೌಟ್ ನಾರ್ಮಲೈಸೇಷನ್ನು 70ರಿಂದ 75 ನಿಮ್ಮದು GM ಬರ್ತಾ ಇದೆ ಅಂದರೆ ನೀವು ಖಂಡಿತ ರನ್ನಿಂಗನ್ನು ಇವಾಗಲಿಂದನೇ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ 5 ಕಿಲೋಮೀಟರ್ ರನ್ನಿಂಗನ್ನು ನೀವು 25 ನಿಮಿಷದಲ್ಲಿ ಕ್ಲಿಯರ್ ಮಾಡೋದಿರುತ್ತೆ. ಆದ್ದರಿಂದ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟು EWS ಏನಾದರೂ ನಿಮ್ಮದು ಇದ್ದರೆ 50ರಿಂದ 55 ಬರ್ತಾ ಇದ್ದರೆ ನೀವು ಖಂಡಿತ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಲೇಬೇಕು. EWS ಸ್ವಲ್ಪ ಕಡಿಮೆನೇ ನಿಲ್ಲುತ್ತೆ ಎಲ್ಲ ವರ್ಷವೂ. ನೆಕ್ಸ್ಟು OBC 65ರಿಂದ 70 ಬರ್ತಾ ಇದೆ ಅಂದರೆ ವಿತೌಟ್ ನಾರ್ಮಲೈಸೇಷನ್ ಇವಾಗ ಕೀ ಆನ್ಸರ್ ಏನು ಚೆಕ್ ಮಾಡಿದರೆ ಇಷ್ಟು ನಿಮ್ಮದು ಬರ್ತಾ ಇದ್ದರೆ ನೀವು ಇವತ್ತಿಂದನೇ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ. SC ನಿಮ್ಮದು 60ರಿಂದ 70 ಬರ್ತಾ ಇದ್ದರೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ. ST 60ರಿಂದ 65 ಬರ್ತಾ ಇದ್ದರೆ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ನೆಕ್ಸ್ಟು ಫೀಮೇಲ್ ಅವ್ರದ್ದು ನೋಡೋದಾದರೆ ಫೀಮೇಲ್ ಅವ್ರದ್ದು ಇದಕ್ಕಿಂತ ಒಂದು 5ರಿಂದ 10 ಮಾರ್ಕ್ಸ್ ಕಡಿಮೆ ಇದ್ದರೂ ನೀವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಅಷ್ಟೊಂದು ಡಿಫ್ರೆನ್ಸ್ ಬೀಳ್ತಾ ಇಲ್ಲ ಈಗೀಗ ಎಲ್ಲರದು ಆಲ್ಮೋಸ್ಟು. ಇವಾಗ ಮೇಲ್ ಕ್ಯಾಂಡಿಡೇಟ್ ಅವ್ರದ್ದು 90 ನಿಲ್ತಾ ಇದ್ದರೆ ಫಿಮೇಲ್ ಅವ್ರದ್ದು 85 ಈ ರೀತಿ ನಿಲ್ತಾ ಇದೆ. ಆದ್ದರಿಂದ ಇಷ್ಟು ನಿಮ್ಮದು ಏನಾದರೂ 5ರಿಂದ 10 ಮಾರ್ಕ್ಸ್ ಕಡಿಮೆ ಇದ್ದರೂ ನೀವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ನಾರ್ಮಲೈಸೇಷನ್ ಎಲ್ಲ ಆಗಿಬಿಟ್ಟು ನಿಮ್ಮದು ಒಂದು ಕಟ್ ಆಫ್ ಲಿಸ್ಟಲ್ಲಿ ಹೆಸರು ಬರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಇಷ್ಟು ಬರ್ತಾ ಇದ್ದರೆ ಇವಾಗಲಿಂದನೇ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ 5 ಕಿಲೋಮೀಟರ್ ಓಡೋದು ಅಷ್ಟೊಂದು ಸುಲಭದ ಮಾತಾಗಿರೋದಿಲ್ಲ. ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನೀವು ರನ್ನಿಂಗನ್ನು ಕ್ಲಿಯರ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ಇಷ್ಟು ಸ್ನೇಹಿತರೆ, ಇಷ್ಟು ನಿಮ್ಮದು ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಇದು ಎಕ್ಸ್ಪೆಕ್ಟೆಡ್ ಮಾತ್ರ, ಫೈನಲ್ ಯಾವುದೇ ಕಾರಣಕ್ಕೂ ಆಗಿರೋದಿಲ್ಲ. ಅಂದರೆ ಫಿಸಿಕಲ್ಗೆ ಮಾತ್ರ ನಾನು ಹೇಳ್ತಾ ಇರೋದು. ಫೈನಲ್ ಕಟ್ ಆಫ್ ಬೇರೆ ಇರುತ್ತೆ. ನಿಮ್ಮದು ಎಲ್ಲ ಒಂದು ರೇಷನಲ್ಲಿ ತೆಗೆದುಬಿಟ್ಟು ಅವರು ಫೈನಲ್ ಕಟ್ ಆಫನ್ನು ಮಾಡ್ತಾರೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.